Hi, Namaste. Welcome back to my YouTube channel. ನಿನ್ನೆ ನಾನು ಹೇಳ್ದೆ ವಿ ವರ್ ಟಯರ್ಡ್ ವ್ಲಾಗ್ ಸಾಯಂಕಾಲ ಮಾಡ್ಲಿಕ್ಕೆ ಆಗಲ್ಲ ಅಂತ. ನಿನ್ನೆ ಸಂಜೆ ಫುಲ್ ಪ್ರಿಪರೇಷನ್ ಇತ್ತು. ನೋಡ್ತಾ ಹೋದ್ರೆ ಇವತ್ತಿಂದು ಏನು 15 ಐಡಲ್ಸ್ ರೆಡಿ ಆಗ್ಬೇಕು ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಿದೆ. ಬಪ್ಪ ತೋರ್ಸೋಣ ನೋಡಿ. ಇನ್ನ ಒಂದು ವಸುಂಧರ ಟ್ರೆಂಡಿಂಗ್ ವಸುಂಧರ, ಎಲ್ಲಿ ಬೋರ್ಡ್ ನೋಡಿದ್ರು ಬರೀ ವಸುಂಧರನೇ ಇದೆ. ಇದೊಂದು ವಸುಂಧರ ಸ್ಟೈಲ್ ಡ್ರೇಪ್ ಮಾಡಿದ್ವಿ. ಇದು ಬಂದು ಟೆಂಪಲ್ ಸ್ಟೈಲ್ ಅಲ್ಲಿ ಡ್ರೇಪಿಂಗ್ ಮಾಡಿಸ್ಕೊಂಡಿದ್ದಾರೆ. ಟೆಂಪಲ್ ಸ್ಟೈಲ್ ಇದು ನೋಡಿ, ಡಬಲ್ ಬಾರ್ಡರ್ ಪದ್ಮಾಸನ ಸ್ಟೈಲ್ ಅಲ್ಲಿ ಡ್ರೇಪ್ ಆಗಿದೆ. ಎಲ್ಲಾರು ಮಧ್ಯಾಹ್ನ ಒಳಗಡೆ 4 o'clock ಒಳಗಡೆ ತಗೊಂಡ್ ಹೋಗಿ ಅಂತ ಕೂಡ ಹೇಳ್ತಿದೀನಿ. ಯಾಕಂದ್ರೆ ತಿರ್ಗಾ ನಮ್ಗೆ ನಾಳೆ ತಾಜೂರ್ ಪೇಂಟಿಂಗ್ ಕ್ಲಾಸ್ ಇದೆ. ಸೊ ಇದು ನೋಡಿ, ಆಕ್ಚುಲಿ ಇಷ್ಟು ಪುಟ್ಟ ಕೈ ಕಾಲಲ್ಲಿ ವಸುಂಧರ ಚೆನ್ನಾಗಿ ಬರಲ್ವೇನೋ ಅಂತ ಅನ್ಕೊಂಡೆ, ಬಟ್ ವಿ ಗಾಟ್ ಇಟ್. ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರೋದಕ್ಕೆ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮು ಈ ತರ ಪುಟ್ಟ ಕೈಗಳಲ್ಲೂ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಸಿದ್ದು. ಮೇ ಬಿ ವಸುಂಧರ ಸ್ಟೈಲ್ದು ಅದು ಇದನ್ಸುತ್ತೆ, ಅಥವಾ ಸ್ಯಾರಿ ಕಾಂಬಿನೇಷನ್ ತುಂಬಾ ನನ್ ಫೇವ್ರೆಟ್ ಕಾಂಬಿನೇಷನ್ ಇದು, ಯೆಲ್ಲೋಗೆ ಪರ್ಪಲ್. ಸೊ ಚೆನ್ನಾಗಿ ಬಂದಿದೆ. ಇದು ಬಂದು ಕ್ರೇಪ್ ಸ್ಯಾರಿ ಕೊಟ್ಟಿದ್ರು. ಈ ಕ್ಲೈಂಟ್ ಬಂದು ಹೊಸಕೋಟೆಯಿಂದ ಬಂದಿದ್ರು. ಇವ್ರದ್ದು ಒಂದು ಟೆಂಪಲ್ ಸ್ಟೈಲ್ ಅಲ್ಲಿ ಉಡ್ಸಿಟ್ಟಿದ್ವಿ. ಈ ಮೇಡಮ್ ಬಂದು 2 years ಇಂದ ನಮ್ಮ ಹತ್ರನೇ ಉಡ್ಸ್ಕೊತಾ ಇರೋದು. ಇವ್ರದೆಲ್ಲ ಟೆಂಪಲ್ ಸ್ಟೈಲ್ ಕೇಳಿದ್ದಾರೆ. ಸೊ ಬೋರ್ಡ್ ಎಲ್ಲ ರೆಡಿ ಇಟ್ಟಿದೀವಿ. ನೋಡೋಣ ಇವತ್ತೇ ಮೋಸ್ಟ್ಲಿ ಹೈಯೆಸ್ಟ್ ಇರೋದು ಅನ್ಸುತ್ತಲ್ಲ. ಸೊ 20 ಇದೆಯಾ? 20 ಮೇಲೆ ಐಡಲ್ಸ್ ಇದೆ. ನೆನ್ನೆದ್ ಒಂದಷ್ಟು ಕ್ಲಾಸ್ ಇದರಿಂದ ಡ್ಯೂ ಇಟ್ಕೊಂಡ್ಬಿಟ್ಟಿದೀವಿ. ಸೊ ಇವತ್ತು ಸ್ವಲ್ಪ ಹೆವಿನೇ ಇರುತ್ತೆ, ಬಟ್ ಫುಲ್ ಡೇ ಇಲ್ಲೇ ಇರೋದ್ರಿಂದ ಮುಗಿಸ್ಕೋತೀವಿ. ಆಕ್ಚುಲಿ ಇವತ್ತು ಬೆಳಿಗ್ಗೆನೆ ನಂಗೆ ನಿದ್ದೆ ಬರ್ತಾ ಇದೆ, ಬಟ್ ಎಲ್ಲರಿಗೂ ಕ್ಲೈಂಟ್ಸ್ 4 o'clock ವರೆಗೂ ಬನ್ನಿ ಅಂತ ಸ್ಟೇಟಸ್ ಅಲ್ಲೂ ಹಾಕ್ಬಿಟ್ಟಿದೀನಿ. ಹಾಗಾಗಿ 4 o'clock ವರೆಗೂ ಕ್ಲೈಂಟ್ಸ್ ಬರ್ತಾ ಇರ್ತಾರೆ. ಐ ಹ್ಯಾವ್ ನೋ ಅದರ್ ಆಪ್ಷನ್ಸ್. ಅದಾದ್ಮೇಲೆ 4 o'clock ಮೇಲೆ ರೆಸ್ಟ್ ತಗೋಬೇಕು. ಮತ್ತೆ ಐಟಮ್ಸ್ಗೆ ತುಂಬಾ ಜನ ಡೈರೆಕ್ಟ್ ಆಗಿ ಬಂದು ಅದು ತೋರ್ಸಿ ಮ್ಯಾಮ್ ಇದು ತೋರಿಸಿ ಅಂತಿದ್ದಾರೆ. ನನ್ಗೆ ಗೊತ್ತಾಗ್ತಿದೆ ನೀವು ಎಲ್ಲಾ ಕಡೆ ಟ್ರೈ ಮಾಡ್ತಿದ್ದೀರಾ, ನಿಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ಮತ್ತೆ ನಾನು ಏನ್ ಔಟ್ಸೋರ್ಸ್ ಮಾಡಿದ್ದೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹೊರಗಡೆಯಿಂದ, ಅದನ್ನ ಕೂಡ ಒಂದೇ ಒಂದ್ ಪೀಸ್ ಇರೋದು, ಇನ್ನೆಲ್ಲಾನು ಅದನ್ನು ಖಾಲಿ ಆಯ್ತು. ಸೊ ಅದು ಸಿಕ್ಕಲ್ಲ. ಸೊ ಐಟಮ್ಸ್ ಏನೇನಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಈ ಯೂಟ್ಯೂಬ್ ವಿಡಿಯೋಲಿ ಏನ್ ಹೇಳಿದೀನಿ ಅದ್ರದೇ ಸ್ಕ್ರೀನ್ ಶಾಟ್ ತಕೊಳ್ಳಿ. ತಿರ್ಗಾ ಸೈಜ್ ಹೇಳಿ, ಮೆಷರ್ಮೆಂಟ್ ಹೇಳಿ, ಎಷ್ಟು ಇಂಚು ಅಂತೆಲ್ಲ ಕಳ್ಸಕ್ ಹೋಗ್ಬಿಡಿ. ಯಾಕಂದ್ರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಮೆಸೇಜಸ್ ಕಳಿಸ್ತಿರೋ ಅದನ್ನ ನಾನು ನೋಡೋದೇ ಲೇಟ್ ನೈಟ್. ಓಕೆನಾ? ಸೊ ನಿಮ್ಗೆ ಅವಾಗ ನಾನು ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಸ್ಕ್ರೀನ್ ಶಾಟ್ ಹಿಡ್ಕೊಳ್ಳಿ. ಇದು ಬೇಕು ಅಂತ ಹೇಳಿ ಪೇ ಮಾಡಿ ಪೋರ್ಟರ್ ಬುಕ್ ಮಾಡ್ಕೊಳ್ಳಿ, ಅಥವಾ ಬಂದು ಡೈರೆಕ್ಟ್ ಆಗಿ ಮಧ್ಯಾಹ್ನ 3 to 6:30 ಬಿಟ್ಟು ಬೆಳಗ್ಗೆ ಅಥವಾ ಲೇಟ್ ಈವ್ನಿಂಗ್ ಬಂದು ಕಲೆಕ್ಟ್ ಮಾಡ್ಕೋಬಹುದು. ಏನೇನ್ ಐಟಮ್ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ನನ್ನ ಮಗಳದು ಜುವೆಲ್ರೀಸ್, ಲಾಂಗ್ ಚೈನ್ಸ್ ಇಂದ ಹಿಡಿದು ಇದೆಲ್ಲ ಸೆಟ್ಸ್ ದೇವ್ರಿಗೆ ಹಾಕ್ಲಿಕ್ಕೆ ಕಾಂಬೋ ಸೆಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ತರ ಒಂದು ಶಾರ್ಟ್ ಚೈನ್ ಬರುತ್ತೆ, ಪ್ಲಸ್ ಅದಕ್ಕೆ ಕಾಂಬೋ ಆಗಿ ಲಾಂಗ್ ಚೈನ್ ಬರುತ್ತೆ. ಇದು ಮಾವಿನಕಾಯಿ ಹಾರಗಳು ದೇವರಿಗೆ ಕಲರ್ ಸ್ಟೋನ್ಸ್ ಪ್ರಾಮಿನೆಂಟ್ ಇರೋದು ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದ್ರಲ್ಲಿ ಗ್ರೀನ್ ಸೆಟ್ಸ್ ಇದೆ, ರೆಡ್ ಸೆಟ್ಸ್ ಇದೆ, ಮತ್ತೆ ಕಾಂಬೋನು ಇದೆ ನೋಡಿ. ಇದೆಲ್ಲ ದೇವ್ರಿಗೆ ಹಾಕಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ರೆಗ್ಯುಲರ್ ನಾನು ಯೂಶಲಿ ಹಾಕೋತೀನಿ ಸ್ಟೆಪ್ ಜುಮ್ಕಾ. ಅದು ಇದೆಲ್ಲ ಜುವೆಲ್ರೀಸ್. ಇದ್ರಲ್ಲಿ ಈ ಕಾಸಿನ ಸರ ಅಂತೂ ತುಂಬಾ ಚೆನ್ನಾಗಿದೆ. ಮೇಳಲ್ಲಿ ನನ್ನ ಮಗಳು ಇದನ್ನ ಹಾಕೊಂಡಿದ್ಲು, ನೀವು ನೋಡ್ಬೋದು. ಇಯರಿಂಗ್ಸ್ ಒಂದ್ಸತಿ ತೋರ್ಸಪ್ಪ. ಎಲ್ಲ ಅಸಾರ್ಟೆಡ್ ಜುವೆಲ್ರೀಸ್ ಡಿಫ್ರೆಂಟ್ ಆಗಿರೋದಿದೆ. ಇದಂತೂ ನಾನು ಹಾಕೊಂಡಾಗ ಎಷ್ಟೊಂದು ಜನ ಕೇಳಿದಾರೆ ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ಟೆಪ್ ಜುಮ್ಕಾ ನಾನು ಈಗ ತಾನೇ ಹೇಳಿದ್ದು. ಸೊ ಇದು ಸಿಂಪಲ್ ಆಗಿ ರಿಟರ್ನ್ ಗಿಫ್ಟ್ ಕೊಡ್ಲಿಕ್ಕೆ ಅಥವಾ ಕುಂಕುಮ ಕೊಡೋದಕ್ಕೆ ಮಕ್ಳಿಗೆ ಅಥವಾ ಟೀನೇಜರ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ರಿಟರ್ನ್ ಗಿಫ್ಟ್ ಪರ್ಸಸ್. ಅದಲ್ದೆ ನೋಡಿ, ಇಲ್ಲೇನಿದೆ ಈ ಟೇಬಲ್ ಅಲ್ಲಿ ಲೋಟಸ್ ಫ್ಲವರ್, ಓಪನ್ ಫ್ಲವರ್ ಲೋಟಸ್ ಅಂತೂ ತುಂಬಾ ಸ್ಟಾಕ್ ಇದೆ. ವೈಟ್ ಮತ್ತೆ ಪಿಂಕ್ ಎಲ್ಲಾ ಕಲರ್ಸ್ ಇದೆ. ಎಲಿಫೆಂಟ್ ಸ್ಟೂಲ್ಸ್ ಮತ್ತೆ ಫೈಬರ್ ಪಿಲ್ಲರ್ಸ್ ಏನಿದೆ, ಲೈಟ್ ವೈಟ್ ಪಿಲ್ಲರ್ಸ್. ಇದು ಇಟ್ರೆ ಅಂತೂ ನಿಮ್ಗೆ ಟೆಂಪಲ್ ಲುಕ್ ಬರುತ್ತೆ. ವರ್ಕ್ ಆಗಿರೋದು ಒಂದೇ ಸೆಟ್ ಇರೋದು, ವಿತೌಟ್ ವರ್ಕ್ ನೋಡಿ ಈ ತರ ಪ್ಲೇನ್ ಬರುತ್ತೆ. ಇದನ್ನ ನೀವು ದೇವ್ರ ಎಡಗಡೆ ಬಲ್ಗಡೆ ಇಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನ ನೀವು ಗಣೇಶ ಹಬ್ಬಕ್ಕೂ ಯೂಸ್ ಮಾಡ್ಕೋಬಹುದು. ಗಣೇಶನ್ ಪಕ್ಕ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜುವೆಲ್ರೀಸಿಗೆ ಬಂದ್ರೆ ಏನೇನಿದೆ ಅಂತ ಹೇಳ್ತೀನಿ ನೋಡಿ. ಇದು ಭರತನಾಟ್ಯ ಸೆಟ್. ಯೂಶಲಿ ಭರತನಾಟ್ಯ ಸೆಟ್ ಅಲ್ಲಿ 3 ಪೀಸ್ ಬರುತ್ತೆ. ಒಂದು ಸೂರ್ಯ ಚಂದ್ರ, ಇನ್ನೊಂದು ಮಾಟಿ, ಮತ್ತೆ ಇನ್ನ ಒಂದು ಸೆಂಟರ್ ಟೀಕಾ ಅಂತ ಹೇಳ್ತೀವಿ. ಇದು ಮೂರನ್ನ ತಗೊಂಡು ಹೇರ್ ಸ್ಟೈಲ್ ಮಾಡಕ್ ಯೂಸ್ ಮಾಡ್ಬೋದು. ಇದು ಬಂದು ಡಾಬು, ಫ್ಲೆಕ್ಸಿಬಲ್ ಡಾಬ್ ಯೂಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ಹಾಕ್ಲಿಕ್ಕೆ. ಯಾಕಂದ್ರೆ ಗಟ್ಟಿ ಡಾಬು ಹಾಕಿದ್ರೆ ಅಥವಾ ಪಟ್ಟಿ ಡಾಬ್ ಹಾಕೋದಿಕ್ಕೆ ನಿಮ್ಗೆ ಕಷ್ಟ ಆಗತ್ತೆ. ಇದು ಗೆಜ್ಜೆದು ಫೋಟೋ ಕಳಿಸಿ ಅಂತೀರಾ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಸತಿ ವಿಡಿಯೋ ಮಾಡಿದ್ದೀನಿ. ಇದು ನಮ್ 7 inch ಕಸ್ಟಮೈಸ್ಡ್ ಗೆಜ್ಜೆ ಆಗಿರುತ್ತೆ. ನಾವು ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಲೆಗ್ಸ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಇದು ಬಂದು ಶ್ರೀನಿವಾಸ ಕಲ್ಯಾಣ ಚೈನ್ ಸೆಟ್, ದೇವರಿಗೆ ಯೂಸ್ ಮಾಡ್ಲಿಕ್ಕೆ. ಇದು ಮುಖವಾಡದ ಹಿಂದೆಗೆ ಸ್ಟಫಿಂಗ್ ಮಾಡ್ಲಿಕ್ಕೆ ಆರೆಂಜ್ ಕಲರ್ ಫ್ಲವರ್ಸ್, ಮತ್ತೆ ಇದು ವೈಟ್ ಕಲರ್ ದಿಂಡು. ಮಗ್ಗಿನ ಜಡೆ ಇಲ್ಲಿ ಡಿಸ್ಪ್ಲೇಗೆ ಒಂದೇ ಪೀಸ್ ಇಟ್ಟಿದ್ದೀನಿ. ಮಗ್ಗಿನ ಜಡೆ ನಿಮಗೆ ಸಿಗುತ್ತೆ. ಇದು ಲೈಟ್ ವೈಟ್ ಇರುತ್ತೆ. ನೀವು ದೇವರಿಗಾದ್ರೂ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಳಿಗಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿರೋದೆಲ್ಲ ಮುಖವಾಡಕ್ಕೆ ಯೂಸ್ ಮಾಡುವಂತ ಜುವೆಲ್ಸ್. ಇದನ್ನ ಸ್ವಲ್ಪ ಸ್ಲೋ ಆಗಿ ಝೂಮ್ ಮಾಡಿ ತೋರ್ಸಪ್ಪ. ಯಾರನ್ನ ಬೇಕಂದ್ರೆ ಸ್ಕ್ರೀನ್ ಶಾಟ್ ಹಿಡ್ಕೊಳ್ಳಿ.
ಆಲ್ಮೋಸ್ಟ್ 850 ಇಂದ ಸ್ಟಾರ್ಟ್ ಆಗಿ 1000 ರುಪೀಸ್ ವರ್ಗೂ ಇರುತ್ತೆ. ನೋ ಸ್ಪಿನ್ನು, ತಿಲ್ಕ ಎಲ್ಲಾನು ಚೆಕ್ ಮಾಡ್ಕೋಬಹುದು. ಇದು ಬಂದು ಪ್ರಾಮಿನೆಂಟ್ ಸ್ಟೋನ್ ಇರುವಂತ ಡಾಲರ್. ನೀವು ಸ್ಯಾರಿ ಮ್ಯಾಚಿಂಗ್ ಒಂದು ಚೈನ್ ಹಾಕೊಂಡು ಈ ಡಾಲರ್ ನ ಯೂಸ್ ಮಾಡ್ಕೋಬಹುದು. ಇದು ಒಂದು ಏರ್ ಎಕ್ಸೆಸರೀಸ್. ಇದು ಸ್ಟೆನ್ಸಿಲ್ ಸೆಟ್. ಇಲ್ಲಿ ಏನಿದೆಯಾ 10 ಪೀಸ್ ಈ ತರ ತೆಂಗಿನಕಾಯಿಗೆ ಅಥವಾ ಹೊಸಲಿಗೆ ಯೂಸ್ ಮಾಡುವಂತ ಸ್ಟೆನ್ಸಿಲ್ ಸೆಟ್ 1 ಪ್ಯಾಕೆಟ್ ಅಲ್ಲಿ 10 ಪೀಸ್ ಇರುತ್ತೆ. ಇದು ಶಂಕು ಚಕ್ರ, ಎಲ್ಲರೂ ಕೇಳ್ತಿದ್ರಲ್ಲ ನೋಡಿ, ಫುಲ್ ಸ್ಟಾಕ್ ಇದೆ ಶಂಕು ಚಕ್ರ ಅಲ್ಲಿ. ಮತ್ತೆ ಕಿರೀಟ ಅಲ್ಲಿ ಇದು 4 ಡಿಸೈನ್ಸ್ ಇದೆ ಅಷ್ಟೇ, ಇನ್ನು ಎಲ್ಲ ಖಾಲಿಯಾಗಿದೆ. ಇದನ್ನ ಯೂಶಲಿ ಬಾರ್ಡರ್ ಗೆ ಡೆಕೋರೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಯಾಕಂದ್ರೆ ಅವಾಗ ಬಾರ್ಡರ್ ಹೈಲೈಟ್ ಆಗುತ್ತೆ ಅಂತ. ಆಸ್ ಯೂಶಲಿ ವೆಸಲ್ಸ್, ಆಕ್ಚುಲಿ ಲೋಯರ್ ವೆಸಲ್ಸ್ ನೆನ್ನೆ ತರಿಸಿದ್ದು, ಮೇಲ್ಗಡೆ ಇನ್ನೊಂದು ಚೀಲ ಇದೆ ಅದಷ್ಟೇ. ಲೋಯರ್ ವೆಸಲ್ ಖಾಲಿ ಆಗುತ್ತೆ, ಅಪ್ಪರ್ ವೆಸಲ್ಸ್ ಇದೆ. ಸೊ ಮಾಂಗಲ್ಯಕ್ಕೆ ಹೋದ್ರೆ ನೀವು ಕರಿಮಣಿಗಾದ್ರೂ ಹೋಗ್ಬೋದು. ಅದರಲ್ಲಿ 3 ಸೈಜ್ ಡಾಲರ್ಸ್ ಬರುತ್ತೆ. ಇದು ಸ್ಮಾಲ್, ಇದು ಮೀಡಿಯಂ ಮತ್ತೆ ಇದು ಬಿಗ್. ಗೋಲ್ಡ್ ಚೈನ್ ಹೋಗ್ತೀರಾ ಅಂದ್ರೆ ಅದರಲ್ಲೂ ಸ್ಮಾಲ್ ಮತ್ತೆ ಬಿಗ್ ಬರುತ್ತೆ. ಕಾಸಿನ ಸರ ಅವಾಗ್ಲೇ ಹೇಳ್ದಂಗೆ ತುಂಬಾ ವೆರೈಟೀಸ್ ಇದೆ. ಇದು ಬಂದು ಶಾರ್ಟ್ ಅಲ್ಲಿ ತುಂಬಾ ದಪ್ಪ ಕಾಸಿರುವಂತದ್ದು. ಇದು ಕಾಂಬೋ ಸ್ಮಾಲ್ ಅಂಡ್ ಲಾಂಗ್. ಇದು ನೋಡಿ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ ಹಾಕ್ದಾಗ. ನಾನು ಯೂಶಲಿ ದೇವ್ರಿಗೆ ಯೂಸ್ ಮಾಡಿದೀನಿ, ನೀವು ಚೆಕ್ ಮಾಡ್ಕೋಬಹುದು. ಇದ್ರ ಲೆಂತ್ ಎಷ್ಟು, ಇಂಚ್ ಎಷ್ಟು ಅಂತ ಕೇಳಕ್ ಹೋಗ್ಬೇಡಿ, ಅಪ್ರಾಕ್ಸಿಮೇಟ್ ಲೆಕ್ಕ ತಗೊಳ್ಳಿ, ಇಷ್ಟು ಲೆಂತ್ ಬರುತ್ತೆ. ಸೊ ಇದು ಸ್ಟಾಕ್ ಇದೆ. ಅದು ಬಿಟ್ರೆ ಸ್ಟಿಕ್ ಆನ್ ಗಮ್ಮು, ಕೌಚ ಸೆಟ್ ಒಂದಿದೆ. ಯಾರ ಬೇಕು ಅಂದ್ರೆ ಕೌಚ ಯೂಸ್ ಮಾಡ್ಬೋದು, ಬಟ್ ನಿಮ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ಗೆ ಸೆಟ್ ಆಗುತ್ತೆ ಅಂತ ನೋಡಿ, ಯಾಕಂದ್ರೆ ನಾವೀಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ, ಆರ್ಡರ್ಸ್ ತಗೋತಾ ಇಲ್ಲ. ಇದು ವಂಕಿ, ಯಾರ್ದಾದ್ರು ಚತುರ್ಭುಜ ಇಲ್ದಿರೋ ಹ್ಯಾಂಡ್ಸ್ ಇದ್ರೆ ನೀವು ವಂಕಿ ಯೂಸ್ ಮಾಡ್ಬೋದು. ಇದು ರೆಡಿ ಟು ಯೂಸ್ ಕಿರೀಟಗಳು ಮುಖವಾಡಕ್ಕೆ. ಒಂದು ಸ್ಟ್ರೈಟ್ ಸಿಗುತ್ತೆ, ಇನ್ನ ಒಂದು ಈ ತರ ಬೆಂಡ್ ಸಿಗುತ್ತೆ. ಸ್ಕ್ರೀನ್ ಶಾಟ್ ಹಿಡ್ಕೊಳ್ಳಿ. ಬೇಕು ಅಂದ್ರೆ ಮ್ಯಾಮ್ ಅದು ಇದು ಅಂತ ಹೇಳಿದ್ರೆ ಫೋನಲ್ಲಿ ನಮ್ಗೆ ರೆಕಗ್ನೈಸ್ ಮಾಡಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೀನಿ. ವೆಸಲ್ಸ್ ಅದಲ್ಲದೆ ಇದು ಬಂದು ಪೀಠ. ಪೀಠ ಅಲ್ಲಿ ಇರೋದು ನೋಡಿ 1, 2, 3, ಒಳಗಡೆ ಇನ್ನೊಂದು ಇದೇ ಕಲರ್ ಕಾಂಬಿನೇಷನ್ ಇದೆ. ಈ ಪೀಠ ಸಿಗುತ್ತೆ. ಮತ್ತೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಲ್ಲಿ ವಿತೌಟ್ ಅಟ್ಯಾಚ್ಮೆಂಟ್ ಬೇಕು ಅಂದ್ರೆ ಈ ತರ ಸ್ಟ್ರೈಟ್ ಹ್ಯಾಂಡ್ಸ್, ಲೋಟಸ್ ಹೋಲ್ಡಿಂಗ್ ಹ್ಯಾಂಡ್ಸ್, ಅಭಯಹಸ್ತ, ವರದಹಸ್ತ ಪ್ಲಸ್ ಲೆಗ್ಸ್ ಎಲ್ಲದಕ್ಕೂ ಇದೇ ತರ. ಸೊ ಯೂಶಲಿ 2 ಹ್ಯಾಂಡ್ಸ್ 2 ಲೆಗ್ಸ್ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ 4000 ರುಪೀಸ್ ಆಗುತ್ತೆ. ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅವೈಲೇಬಲ್ ಇದೆ, ಬಟ್ ಅಟ್ಯಾಚ್ಮೆಂಟ್ ನೀವೇ ಮಾಡ್ಕೋಬೇಕು. ಇಲ್ಲಿ ನಮ್ ದೇಬಿ ಬಂದಿದ್ದಾಳೆ. ದೇಬಿ ಆಲ್ಸೋ ಇಸ್ ಡೂಯಿಂಗ್ ವರ್ಕ್. ಯಾರು ಪುರ್ಸೋತಿಲ್ಲ, ಹಂಗ್ ಕೆಲಸ ಮಾಡ್ತಾ ಇದೀವಿ. ಇನ್ನು ಬುಧವಾರ ಯಾವಾಗ ಆಗ್ಬಿಡತ್ತೋ, ಫ್ರೀ ಆಗತ್ತೋ ಅಂತ ಈಗ ಅನ್ಸ್ತಾ ಇದೆ. ಬಟ್ ನಂಗೆ ಖಂಡಿತ ಗೊತ್ತು, ಬುಧವಾರ ಆದ್ಮೇಲೆ ಫ್ರೀ ಆಗಿರೋದು ಎಷ್ಟು ಹಿಂಸೆ ಅಂತ ಅಲ್ಲ ರಾಜಮ್ಮ? ನೋಡಿ ನಮ್ ರಾಜಮ್ಮನ್ ಹತ್ತಿ ಚೀಲ ಅವಳು ಮಲ್ಕೋಬಹುದು. ಅಕ್ಕ ಹತ್ತಿ ಖಾಲಿ ಅಂದಿದ್ಲು. ಈ ತರದ್ 2 ಬ್ಯಾಗ್ ನೆನೆ ಬಂತು, ನಿಮ್ ವಿಡಿಯೋಲ್ ತೋರ್ಸಿದೀನಿ. ಯಾಕಂದ್ರೆ ಹಬ್ಬ ಆದ್ಮೇಲೂ ನಮ್ಗೆ ಸ್ಟಾಪ್ ಮಾಡೋ ಯಾವ ಐಡಿಯಾನು ಇಲ್ಲ. ನೆನೆ ಎಷ್ಟು ತುಂಬ್ದೆ? 8 ಸೆಟ್ ತುಂಬಿದ್ದಾಳೆ. ಇವಳಿಗೆ ಏನಾದ್ರು ಪದ್ಮಶ್ರೀ ಅವಾರ್ಡ್ ಕೊಡ್ಬೇಕು. ನೆನ್ನೆ ಪಾಪ ಕೈ ನೋವು ಬಂದ್ಬಿಟ್ಟಿರುತ್ತೆ. ಆಕ್ಚುಲಿ ನನ್ನ ಟೀಮ್ ಅವ್ರನ್ನ ಸ್ಟ್ರೆಸ್ ಮಾಡಬಾರ್ದು ಅನ್ಕೊಂಡೆ ಈ ಪಟ್ಟಿ ಸ್ಟ್ರೆಸ್ ಮಾಡ್ತಾ ಇದೀನಿ. ಮಾಡೋಣ, ಅವ್ರ ಅಂತಾರೆ 2 ದಿನ ಮನೇಲಿ ಇರ್ಬೋದಕ್ಕ, 3ನೇ ದಿನ ಬೇಜಾರಾಗುತ್ತೆ ಅಂತ. ಸೊ ಕೆಲ್ಸ ಇದ್ರೆ ಎಲ್ಲರಿಗೂ ಖುಷಿ. ಅದಲ್ದೆ ಶಿಲ್ಪಾ ದೀದಿ, ಯಾಕರ್ರ ದೀದಿ ಇಂಡಿಪೆಂಡೆನ್ಸ್ ಡೇ ದಿನ ಅವ್ರಿಗೆಲ್ಲ ನಾನು ಇಂಡಿಪೆಂಡೆನ್ಸ್ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್. ಏನ್ ಸಿರಿ, ಇಂಡಿಪೆಂಡೆನ್ಸ್ ಡೇ ದಿನ ಇಂಡಿಪೆಂಡೆನ್ಸ್ ಬೇಕಂತೆ? ಹೌದಾ? ಸರಿ ಶಿಲ್ಪಾ ಅವರೇ, ಇಂಡಿಪೆಂಡೆನ್ಸ್ ಡೇ ದಿನ ಬೇಕಾ ಫ್ರೀಡಮ್? ನಮ್ ಶೋಭಾ ಅವ್ರಿಗೆ ಗೊತ್ತು ಇವತ್ತು ಹೆಕ್ಟಿಕ್ ವರ್ಕ್, ಯಾಕಂದ್ರೆ ಅದನ್ನ ಇವತ್ತು 4 ಗಂಟೆಗೆ ಡಿಸ್ಪ್ಯಾಚ್ ಮಾಡ್ಲೇಬೇಕು, ಹಂಗಾಗಿ ಅವ್ರು ಬಿಸಿ ಇದಾರೆ. ಸೊ ಅಪ್ಪರ್ ಬಾಡಿಗಳ ಕೆಲಸ, ಸ್ಯಾರಿ ಪ್ರೀ ಪ್ಲೀಟಿಂಗು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಶಿರೀಷಾ ಈ ಕಾಲೇಜ್ ಮುಗಿಸ್ಕೊ ಬಂದ್ಲು. ಇದೀ ಸತಿ ನನ್ನ ತಂಗಿ ಮನೇಲಿ ಉಡ್ಸೋ ಸೀರೆ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು. ಸೊ ಅವಳು ನಿನ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದು ಉಡ್ಸು ಅಂದಿದ್ದಾಳೆ. ಸೊ ನಮ್ಮಲ್ಲಿ ಸತಿ ಹಬ್ಬ ಇಲ್ದಿರೋದ್ರಿಂದ ಇದನ್ನೇ ನನ್ ಖುಷಿಯಾಗಿ ಉಡ್ಸಿ ನೋಡ್ಬೇಕು. ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ ಸೆಟ್ ರೆಡಿ ಆಗಿದೆ. ಈ ತರ 3 ಸೆಟ್ ಒಂದೇ ಕ್ಲೈಂಟ್ ಬುಕ್ ಮಾಡಿದ್ರು. ಸೊ ಅವ್ರದನ್ನೇ ಶೋಭಾ ಅವ್ರು ರೆಡಿ ಮಾಡ್ತಿರೋದು. ಹಾಯ್ ನಾವೆಲ್ಲರಿಗೂ ಅಡ್ಗೆ ಮಾಡೋದಿಕ್ಕೆ ಅವಳು ಹೋದ್ಲು, ಟೈಮ್ ಆಯ್ತು ಅಂತ ಹೇಳಿ. ಸೊ ಈ ತರ ನಡೀತಾ ಇದೆ ಇವತ್ತಿನ ಕೆಲಸ. ಇವತ್ತು ಸ್ಯಾರಿ ಡ್ರೇಪಿಂಗ್ ಫುಲ್ ಫ್ಲೆಜ್ಡ್ ಆಗಿ ನಡೀತಿರೋದ್ರಿಂದ ಎಲ್ಲಾ ಟೇಬಲ್ ಸುಪ್ರೀತಾ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಮತ್ತೆ ಇನ್ನ ಒಂದು ನಿಮ್ಗೆ ಅವಾಗ್ಲೇ ತೋರ್ಸೋದ್ ಮರ್ಕೊಂಡಿದ್ ಬಂದು ಮುಖವಾಡಗಳು ನೋಡಿ. ಮುಖವಾಡಲ್ಲಿ ಇದೇ ನಾನು ಹೇಳಿದ್ದು ಔಟ್ಸೋರ್ಸ್ ಮಾಡ್ಸಿರೋ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಲ್ಲಿ ಒಂದೇ ಸೆಟ್ ಉಳ್ಕೊಂಡಿರೋದು, ಎಲ್ಲಾನು ಖಾಲಿಯಾಗಿದೆ ನೋಡಿ. ಫೈಬರ್ ಫೇಸ್ ಅಲ್ಲಿ ಜ್ಯುವೆಲ್ರಿ ಇರುವಂತದ್ದು, ಇದು ಹೇರ್ ಸ್ಟೈಲ್ ಇರುವಂತದ್ದು ಪಿಂಕ್ ಫೇಸ್. ಇದು ಒಂದೇ ಒಂದ್ ಪೀಸ್ ಇರೋದು. ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ಹಿಡ್ಕೊಂಡು ಬುಕ್ ಮಾಡ್ಕೋಬಹುದು. ಫುಲ್ಲಿ ಹೇರ್ ಸ್ಟೈಲ್ ಆಗಿರೋ ಅಂತದ್ದು. ಇದು ಜರ್ಮನ್ ಸಿಲ್ವರ್ ಯೆಲ್ಲೋ ಕಲರ್ ಫೇಸ್. ಇದು 10 ಇಂಚ್ ಫೇಸ್ ಆಗಿರುತ್ತೆ. ಇದ್ರಲ್ಲೇ ಸ್ಕಿನ್ ಕಲರ್ ಕೂಡ ಈ ಸತಿ ಮಾಡಿಸಿದ್ದೀನಿ. ಸೊ ಇದು ಬಂದು ನಾರಾಯಣ, ಅದು ಮೆಟಲ್ ಫೇಸ್, ಮೆಟಲ್ 9 ಇಂಚ್ ಫೇಸ್ ಬರುತ್ತೆ ಇದು. ಸೊ ಇಷ್ಟೆಲ್ಲ ಸ್ಟಾಕ್ ಇದೆ. ಮಧ್ಯಾಹ್ನ 3 o'clock to 6:30 ಬಿಟ್ಟು ಬೇರೆ ಟೈಮ್ ಅಲ್ಲಿ ಫೋನ್ ಮಾಡ್ಕೊಂಡು ಪರ್ಚೇಸ್ ಮಾಡಕ್ ಬರೋರು ಬರ್ಬೋದು. ಫೋನ್ ಅಲ್ಲಿ ದಯವಿಟ್ಟು ಮೆಜರ್ಮೆಂಟು, ಎಷ್ಟು ಇಂಚು,
ಏನ್ ಸೈಜು ಏನ್ ವೆಯ್ಟು ಅವೆಲ್ಲ ಕೇಳ್ಬೇಡಿ, ಯಾಕಂದ್ರೆ ಆನ್ಸರ್ ಮಾಡೋದು ನಾನು ನೈಟ್ ಅಲ್ಲೇನೆ. ಹಾಗಾಗಿ ಬಂದು ಡೈರೆಕ್ಟ್ ಆಗಿ ನೋಡಿ ತಗೊಂಡ್ ಹೋಗ್ಬೋದು, ಬರಕ್ಕೂ ಮುಂಚೆ ಕಾಲ್ ಮಾಡ್ಕೊಂಡು ಬರ್ಬೋದು. ಸೊ ಇವತ್ತು ಏನಂತ ಗೊತ್ತಿಲ್ಲ, ಮೇ ಬಿ ನಾಳೆ ಸಂಡೇ ಅಂತ ಎನರ್ಜೆಟಿಕ್ ಆಗಿದೀವಾ ಏನು ಅಂತ. ಇವತ್ತು ಆಕ್ಚುಲಿ ಬೇಗ ಬೇಗ ಕೆಲಸಗಳು ಆಗ್ತಾ ಇದಾವೆ ಅಂಡ್ ವಿ ಆರ್ ನಾಟ್ ಫೀಲಿಂಗ್ ಟೈರ್ಡ್ ಆಲ್ಸೋ. ನಮ್ ಸುಪ್ರೀತಾ ಅನ್ಕೋತಿತ್ತು ನಮ್ಮ ಅಕ್ಕ ಮಾಡ್ಬೇಕಾನೆ ಟೈರ್ಡ್ ಆಗೋದು, ಮಾಡೋದ್ ನಾನು ಅಂತ. ಬಟ್ ಕ್ಲೈಂಟ್ಸ್ ನ ಅಟೆಂಡ್ ಮಾಡೋದ್ ಕೂಡ ತುಂಬಾ ಕೆಲ್ಸನೇ. ನೋಡಿ ಈ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ನನ್ನ ರೆಗ್ಯುಲರ್ ಕ್ಲೈಂಟ್ ಲಾಸ್ಟ್ ಟೈಮ್ ಕೂಡ ನನ್ನ ಜೊತೆನೆ ಉಡ್ಸ್ಕೊಂಡ್ರು. ಸೆರಗಂತೂ ಸೂಪರ್ ಆಗಿ ಬಂದಿದೆ. ಸೊ ಇದು ಟೆಂಪಲ್ ಸ್ಟೈಲ್ ಅಲ್ಲಿ ಉಡ್ಸ್ಕೊಳಕ್ ಕೇಳಿದ್ರು, ಬೋರ್ಡ್ ಟೆಂಪಲ್ ಸ್ಟೈಲ್. ಸೊ ಅವರು ಇವರು ನೈಬರ್ಸ್ ಇಬ್ರು ಜಾಲಹಳ್ಳಿ ಕ್ರಾಸ್ ಇಂದಾನೆ ಕೊಟ್ಟಿರೋದು. ಇವ್ರದ್ದು ಅಷ್ಟೇ ಟೆಂಪಲ್ ಸ್ಟೈಲು. ಇದು ಅಷ್ಟೇ. ಈ ಸೀರೆಗಳೆಲ್ಲ ನಾವು ಹೇಳಿದ್ ಮತ್ ಕೇಳೋ ಸೀರೆಗಳು ಅಂತೀವಿ, ಅಂದ್ರೆ ಸಾಫ್ಟ್ ಸಿಲ್ಕ್ ಯೂಶಲಿ ತುಂಬಾ ಕಂಫರ್ಟಬಲ್ ಆಗಿ ಬರುತ್ತೆ. ಸೊ ಇವೆರಡಾಗಿದೆ. ಬೇರೆ ಯಾವುದು ಇದನ್ನ ಸಿಂಗಲ್ ಬಾರ್ಡರ್ ಪದ್ಮಾಸನ ಸ್ಟೈಲ್ ಕೇಳಿದ್ದಾರೆ, ಇದು ಕೂಡ ಆಗಿದೆ. ಸೊ ಇವತ್ತು ಆಕ್ಚುಲಿ ಬೇಗ ಕೆಲಸ ಮುಗಿಯುತ್ತೆ ಅನ್ನೋ ತರ ಅನ್ಸುತ್ತೆ. ಸೊ 1 hour ಬ್ರೇಕ್ ತಗೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂತ ಇದೀವಿ. ಸೊ ಇದನ್ನು ಈಗ ಉಡಿಸ್ತಾ ಇದಾರೆ. ಇದು ಯಾವ ಸ್ಟೈಲ್ ಬರುತ್ತೆ ಮಗ? ಟೆಂಪಲ್. ಸೊ ಇದು ಟೆಂಪಲ್ ಸ್ಟೈಲ್ ಇರುತ್ತೆ. ನಮ್ಮ ಸಿರಿ ಮತ್ತೆ ದಶಮಿ ಸ್ಯಾರಿ ಪ್ರಿಪ್ಲೀಟ್ ಮಾಡ್ತಾ ಇದ್ರು, ಒಳಗಡೆ ಕೂಡ ಸ್ಯಾರಿ ಪ್ರಿಪ್ಲೀಟಿಂಗ್ ನಡೀತಿದೆ. ಸೀರೆ ಪ್ರಿಪ್ಲೀಟ್ಗೆ ಡೈಲಿ ಎಷ್ಟು ಸೀರೆ ಬರ್ತಿದೆ ಅಂತ ಅನ್ಕೊಂತೀರಾ? 25 to 30 ಸ್ಯಾರೀಸ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ನೋಡಿ ಒಳಗಡೆನೂ ತೆಗಿತಾ ಇದ್ದಾರೆ. ಸೊ ಈ ಸ್ಯಾರಿ ನೋಡಿ ಎಷ್ಟು ರಿಚ್ ಲುಕ್ ಇದೆ ಅಂದ್ರೆ, ಬಾಟಲ್ ಗ್ರೀನ್ಗೆ ಡಾರ್ಕ್ ಮೆರೂನ್ ಕಲರ್. ಸೆರ್ಗಂತೂ ಎಷ್ಟು ಚೆನ್ನಾಗಿ ಕೇಳ್ತು. ಒಂದೊಂದ್ ಸೀರೆನೂ ಔಟ್ಲುಕ್ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನಮ್ ಸುಪ್ರೀತನ್ ಮಾತಾಡ್ಸೋಣ. ಬೆಳಗ್ಗೆಯಿಂದ ಅವಳನ್ನ ಮಾತಾಡ್ಸಿಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇದ್ಲು. ತಿರ್ಗವಾ ಎಲ್ಲಾರ್ಗು ಹೇಳೋಣ ಹೆಂಗ ನಮ್ ಸುಪ್ರೀತಾ ಅಂತಿದ್ಲು, ಅಕ್ಕ ತಗಳಕ ಇನ್ನೂ 10 ಅಂತ. ವಿ ಹವ್ ಆಲ್ಮೋಸ್ಟ್ ರೀಚ್ 250 ಆರ್ಡರ್ಸ್. ಇನ್ನೂ 10 ತಗೊಳ್ಳೋನಷ್ಟು ಎನರ್ಜಿ ನಿಂಗೆ ಇದೆಯಲ್ಲ. ಸೊ ಇಲ್ಲ, ಐ ನಾಟ್ ಓವರ್ ಸ್ಟ್ರೆಸ್ ಸರ್. ಸೊ ಸ್ಲಾಟ್ಸ್ ಇಲ್ಲ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಉಡಿಸ್ಬೇಕು ಅಂದ್ರೆ ವಿ ಶುಡ್ ಆಲ್ಸೋ ಬಿ ಎನರ್ಜೆಟಿಕ್ ಅಲ್ವಾ? ನಾವು ಸುಸ್ತಾಗಿರೋದು ಅದು ಐಡಲ್ ಮೇಲೂ ಕಾಣಿಸುತ್ತೆ. ಹಾಗಾಗಿ ವಿ ಆರ್ ನಾಟ್ ಟೇಕಿಂಗ್, ವಿಲ್ ಸ್ಟಾಪ್ ದಿಸ್ ಇಯರ್ ಫಾರ್ 250. ನೆಕ್ಸ್ಟ್ ಇಯರ್ಗೆ ಇನ್ನೊಬ್ರನ್ನ ಟ್ರೈನ್ ಮಾಡ್ಕೊಂಡು 300-400 ತನಕ ಹೊಡಿಯೋಣ. ಏನಂತ್ಯಾ? ಆಯ್ತು ಬಿಡ, ಹೊಡಿ ಕೈ. ಸೊ ಇವತ್ತಿಂದು ವ್ಲಾಗ್ ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಇನ್ನೊಂದು 3-4 ಐಡಲ್ಸ್ ಇದೆ, ಅದನ್ನ ಇವತ್ತು ಮುಗಿಯುತ್ತೆ. ಸಂಜೆ ಮೇಲೆ ಅಪ್ಡೇಟ್ಸ್ ಏನು ಇಲ್ಲ. ನಾಳೆ ತಾಂಜೋರ್ ಪೇಂಟಿಂಗ್ ಕ್ಲಾಸ್ ಇರೋದ್ರಿಂದ ಅದಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ. ಈ ಐಡಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲಾರ್ಗು ರಿಕ್ವೆಸ್ಟ್ ಮಾಡಿದೀವಿ, ಇವತ್ತು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಎಲ್ಲರೂ ಕಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಮಧ್ಯ ಇದೆಯಲ್ಲ, ಇದೆಲ್ಲ ನೆಕ್ಸ್ಟ್ ಟೇಬಲ್ ಮೇಲೆ ಬರುವಂತದ್ದು. ಇಲ್ಲಿ 1, 2, ಇಲ್ಲಿ 3, ಆಲ್ಮೋಸ್ಟ್ ಎಲ್ಲಾ ಟೇಬಲ್ ಅಲ್ಲೂ ಸೆಂಟ್ರಲ್ ಏನಿದೆಯೋ ಅದು ನೆಕ್ಸ್ಟ್ ವರ್ಕ್ ಗೆ ಬರುತ್ತೆ ಟೇಬಲ್ ಮೇಲೆ. ಆಲ್ಮೋಸ್ಟ್ ನಮ್ ಟೀಮ್ ಅವ್ರು ಇವತ್ತು ಮಧ್ಯಾಹ್ನ ಯಾರ್ಯಾರು ಫ್ರೀ ಇದ್ರೋ ನೋಡಿ, ಆಲ್ಮೋಸ್ಟ್ ಇಲ್ಲಿ ಅಪ್ಪರ್ ಬಾಡಿ ಮಾಡಿ ಪ್ರೀಪ್ಲೀಟ್ ಮಾಡಿ ಸ್ಲಿಪ್ಗಳು ಹಾಕಿ ಹೋಗ್ಬಿಟ್ಟಿದ್ದಾರೆ ಯಾವ ಸ್ಟೈಲ್ಸ್ ಅಂತ. ಸೊ ಇವೆಲ್ಲ ಡಿಸ್ಪ್ಯಾಚ್ ಆದ್ಮೇಲೆ ನೆಕ್ಸ್ಟ್ ಇವೆಲ್ಲ ಟೇಬಲ್ ಮೇಲೆ ಬರ್ತವೆ. ಈ ತರ ಡೈಲಿ ಪ್ರೊಸೀಜರ್. 15 ದೇವ್ರು ಕಳಿಸ್ಕೊಡ್ತೀವಿ, 15 ಬರುತ್ತೆ. ವಿ ಆರ್ ಆಲ್ ಫೀಲಿಂಗ್ ಸೋ ಹ್ಯಾಪಿ, ವಿ ಆರ್ ಫೀಲಿಂಗ್ ದಟ್ ಫೆಸ್ಟಿವಲ್ ವೈಬ್ಸ್. ಒಂದ್ 10 ಏನ್ ನಾನು ಆಗಸ್ಟ್ 3rd ಇಂದ ಸೀರೆ ಉಡ್ಸಿದೀನೋ ಅವತ್ತಿಂದ ನಮ್ಗೆ ಫೆಸ್ಟಿವಲ್ ವೈಬ್ಸ್ ತರಾನೇ ಅನ್ಸ್ತಿದೆ. ಅಲ್ಲಿ ಇಲ್ಲೂ ಇವತ್ತು ಪ್ರಿಪ್ಲೀಟ್ ಮಾಡ್ತಿದ್ರು, ಒಳಗೂ ಪ್ಲೀಟ್ ಮಾಡ್ತಿದ್ರು. ಸೊ ಐ ಹ್ಯಾವ್ ಗಿವನ್ ಬ್ರೇಕ್ ಫಾರ್ ಎವ್ರಿಬಡಿ 4 to 6:30 ಅಂತ. ಪುನಃ ಎಲ್ಲರೂ 6:30 ಮೇಲೆ ಸೇರ್ತೀನಿ. ಸಂಜೆ ಏನ್ ಮಾಡ್ತೀವಿ ಅನ್ನೋದನ್ನ ನಾಳೆ ಬ್ಲಾಗ್ ಜೊತೆ ತೋರಿಸ್ತೀನಿ. ತಾಂಜೋರ್ ಪೇಂಟಿಂಗ್ ಕ್ಲಾಸ್ಗೆ ಫಸ್ಟ್ ಪ್ರಿಪರೇಷನ್ ಮಾಡಬೇಕು, ಮತ್ತೆ ನಾಳೆ ಕ್ಲಾಸ್ ಎಲ್ಲ ಸೇರಿ ಒಂದೇ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.